ಹಾಯ್ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭಾರ್ಗವಿ ನಾರಾಯಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಬಂದು, ಇವತ್ತು ಡೇಟ್ ಬಂದು 19th ಫೆಬ್ರವರಿ ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ಬ್ಯುಸಿ ಇರ್ತೀನಿ ಗುರುವಾರ ಆದರೆ. ಮನೆ ಕ್ಲೀನಿಂಗ್ ಮಾಡ್ಕೊಳ್ಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅವ್ರಿಗೆ ತಿಂಡಿ ಮಾಡಿಸ್ಬೇಕು, ಇದೇ ಸ್ವಲ್ಪ ಬ್ಯುಸಿ ಆಗಿರುತ್ತೆ. ಮತ್ತು ಪೂಜೆ ಮಾಡಬೇಕು, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಕ್ಯಾಮ್ರಾ ಇಟ್ಕೊಳ್ಳೋಕ್ಕೂ ಆಗಲ್ಲ, ಯಾಕಂದ್ರೆ ನಮ್ಮ ಮನೆಯವರು ಬೈದು ಬಿಡ್ತಾರೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡೆ ಅಂತೇಳಿ. ಸೊ ಅದರಿಂದ ಬೆಳಗ್ಗೆನೇ ಮಾಡೋದಕ್ಕಾಗಲ್ಲ. ಮಧ್ಯಾಹ್ನ ಅಂದರೆ ಸ್ವಲ್ಪ ಫ್ರೀ ಇರ್ತೀನಿ ಆ್ಯಂಡ್ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಬಿಟ್ಟಿರ್ತೀನಿ. ಸ್ವಲ್ಪ ಮಧ್ಯಾಹ್ನದಿಂದ ಫ್ರೀ ಇರ್ತೀನಿ. ಸೊ ಅದರಿಂದನೂ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವಾಗ. ಆ್ಯಂಡ್ ಇವಾಗ ಬಂದುಬಿಟ್ಟು ನನ್ನ ಮಗಳಿತ್ಕೊಂಡು ಮೊನ್ನೆಯಿಂದ ಕೇಳ್ತಾ ಇದ್ಲು, ಮಮ್ಮಿ ಏನಾದರೂ ಸ್ವೀಟ್ ಮಾಡಿಕೊಡು ತಿಂತೀನಿ ಅಂತೇಳಿ. ಸ್ವಲ್ಪ ಈಸಿಯಾಗಿ ಆಗಬೇಕು, ತಿನ್ನೋದಕ್ಕೂ ಚೆನ್ನಾಗಿರಬೇಕು ಟೇಸ್ಟ್ ಅನ್ನೋ ಥರ ನಾನು ಇಟ್ಕೊಂಡು ಪನ್ನೀರ್ ಪಾಯಸನ ಮಾಡಬೇಕು ಅಂತೇಳಿ ಅಂದ್ಕೊಂಡೆ. ಸೊ ಅದರಿಂದ ಈ ವ್ಲಾಗ್ ಮಾಡಿದ್ರೆ ನಿಮಗೂ ಯೂಸ್ ಆಗುತ್ತೆ, ಮನೇಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತೇಳಿ ಕೋರ್ಕೊಳ್ತೀನಿ. ಹಾಗಾದರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಈ ಡ್ರೆಸ್ನ ತೋರಿಸ್ಬಿಡ್ತೀನಿ. ಆ್ಯಂಡ್ ಈ ಡ್ರೆಸ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಈ ಥರ ಸಿಂಪಲಾಗಿರೋ ಡ್ರೆಸ್ಸಸ್ ಅಂದರೆ ನಂಗೆ ತುಂಬಾ ಇಷ್ಟ. ಆ್ಯಂಡ್ ನಾನು ಜಾಸ್ತಿ ವೇರ್ ಮಾಡೋದು ಕುರ್ತಿ ಸೆಟ್ಸು. ಸೊ ಅದರಿಂದ ನಾನು ಕುರ್ತಿ ಸೆಟ್ನೇ ತರಿಸ್ತಾ ಇರ್ತೀನಿ. ಸೊ ನೋಡಿದ್ರಲ್ಲ, ಈ ಡ್ರೆಸ್ ಈ ಥರ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಈ ಕಲರ್ ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನೋಡಿ, ಗ್ರೀನ್ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲೆಲ್ಲ ಸೈಡ್ ಕಡ್ದಾನ ವರ್ಕ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನೆಕ್ ಪ್ಯಾಟ್ರನ್ನು ಅಷ್ಟೇ ನೋಡಿ, ನೆಕ್ ಪ್ಯಾಟ್ರನ್ನು ಅಷ್ಟೇ ಸ್ವಲ್ಪ ಯೂನಿಕ್ ಆಗಿದೆ. ವಿ ನೆಕ್ ಬಂದು ಈ ಥರ ಡಿಸೈನ್ನ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೇಮ್ ಎಲ್ಲ ಮಿಷಿನ್ ಎಂಬ್ರಾಯ್ಡ್ರಿನೇ. ಸ್ಲೀವ್ಸ್ಗೂ ಅಷ್ಟೇ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಫುಲ್ ಡ್ರೆಸ್ನ ತೋರಿಸ್ತೀನಿ. ಇನ್ನು ನಮ್ಮ ಮನೆಯವರು ಒಂದೊಂದ್ಸಲ ಬೇಗನೆ ಬಂದುಬಿಡ್ತಾರೆ ಕೆಲಸದಿಂದ. ಆವಾಗ ಸ್ವಲ್ಪ ತರಕಾರಿ, ಫ್ರೂಟ್ಸು ಏನಾದರೂ ಮನೇಲಿ ಖಾಲಿ ಆಗಿದ್ರೆ ಅವನ್ನ ತೊಗೊಂಡು ಬಂದುಬಿಡ್ತಾರೆ ಜೊತೆಯಲ್ಲೇ. ಇನ್ನು ಫ್ರೂಟ್ಸು ತರಕಾರಿ ಎಲ್ಲ ತಂದಿದ್ರಲ್ಲ, ಇವಾಗೆಲ್ಲ ಸೈಡ್ಗೆ ಇಟ್ಕೊಂಡು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ಜಾಸ್ತಿ ತರೋದು ಸ್ಟಾರ್ ಬಜಾರಲ್ಲೇ. ಸೊ ಬರಬೇಕಾದ್ರೇ ಸ್ಟಾರ್ ಬಜಾರಲ್ಲಿ ತೊಗೊಂಡು ಬಂದುಬಿಡ್ತಾರೆ. ಇಲ್ಲಾಂದರೆ ಜಾಸ್ತಿ ರಿಲಯನ್ಸ್ ಫ್ರೆಶ್, ಇಲ್ಲಾಂದರೆ ಮಾರ್ಕೆಟ್ ಸೈಡ್ ಹೋದ್ರೆ ಅಲ್ಲಿಂದ ತೊಗೊಂಡು ಬರ್ತಾರೆ. ನಾವು ಜಾಸ್ತಿ ಆ ಕಡೆ ಈ ಕಡೆನೇ ತೊಗೊಂಡು ಬರೋದು, ಮನೆ ಹತ್ರ ಏನು ಜಾಸ್ತಿ ಕೊಂಡ್ಕೊಳ್ಳೋದಕ್ಕೆ ಹೋಗಲ್ಲ. ನಾವಿಲ್ಲಿ ಪಾಯಸನ ಮಾಡೋದಕ್ಕೆ ಯಾವ ಥರ ಬ್ರ್ಯಾಂಡ್ದಾದ್ರೂ ಪನ್ನೀರ್ನ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ದು ಪನ್ನೀರ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿದ್ರೆ, ನಾವು ಯಾವಾಗಲೂ ಶಾವಿಗೆ ಇದರಲ್ಲಿ ಇಲ್ಲಾಂದರೆ ಸಾಬುದಾನ ಪಾಯಸನ ಮಾಡ್ತಾ ಇರ್ತಿಲ್ಲ, ಒಂದ್ಸಲ ಈ ಥರ ಪನ್ನೀರಲ್ಲೂ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಪನ್ನೀರ್ನೆಲ್ಲ ತುರ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ತುರ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ತುರಿತಾ ಇದ್ರೆ ನನ್ನ ಮಗಳಂತೂ ಬಂದ್ಬಿಟ್ಟು, ಮಮ್ಮಿ ನಾನು ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ಕೊಡ್ತೀನಿ ಮಮ್ಮಿ ಅಂತೇಳಿ ಬಂದ್ಬಿಡ್ತಾಳೆ. ನಾನು ಏನಾದರೂ ಒಂದು ಕೆಲಸ ಮಾಡ್ತಾ ಇರಲಿ ಸಡನ್ನಾಗಿ ಬಂದ್ಬಿಡ್ತಾ ಇರ್ತಾಳೆ ಅಡುಗೆ ಮನೆಗೆ. ಮಕ್ಕಳಿಗೆ ಏನೋ ಒಂಥರ ಚಂದ, ನಾವೇನಾದರೂ ಕೆಲಸ ಮಾಡ್ತಾ ಇದ್ರೆ ಅವರು ಬಂದು ನಮಗೆ ಹೆಲ್ಪ್ ಮಾಡ್ಕೊಡ್ಬೇಕು ಅಂತೇಳಿ ಒಂದು ಮೆಂಟಾಲಿಟಿ ಬರ್ತಾ ಇರುತ್ತೆ ಅವ್ರಿಗೂ. ಅದು ಒಂಥರ ಸೂಪರ್ ಅಂತಲೇ ಹೇಳ್ಬೋದು. ನಾವೇನಾದರೂ ಕೆಲಸ ಮಾಡ್ತಾ ಇದ್ರೆ, ಮಮ್ಮಿ ಆ ಕೆಲಸ ಮಾಡ್ಕೊಡ್ಬೇಕಾ, ಈ ಕೆಲಸ ಮಾಡ್ಕೊಡ್ಬೇಕಾ ಅಂತೇಳಿ ನನ್ನ ಮಗಳಂತೂ ಬರ್ತಾನೆ ಇರ್ತಾಳೆ. ಸೊ ನಾನು ಇಟ್ಕೊಂಡು ಏನು ಬೇಡ ನಾನೇ ಮಾಡ್ಕೊಳ್ತೀನಿ ಅಂತೀನಿ. ಇನ್ನು ಬಲವಂತ ಮಾಡೋದ್ರಿಂದ ಸ್ವಲ್ಪ ಅವಳಿಗೂ ತುರಿಯೋದಕ್ಕೆ ಕೊಟ್ಟೆ ಪನ್ನೀರ್ನ. ಇದೇ ಕೆಲಸ ಅಂತಲ್ಲ, ಬೇರೆ ಕೆಲಸದಲ್ಲೂ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾ ಇರ್ತಾಳೆ ನನ್ನ ಮಗಳಂತೂ. ಇನ್ನು ತರಕಾರಿ ಫ್ರೂಟ್ಸ್ನೆಲ್ಲ ಎತ್ತಿಟ್ಟೆ ಎಲ್ಲ ನಮ್ಮ ಮನೆಯವ್ರು ಇತ್ಕೊಂಡು ಮಧ್ಯಾಹ್ನ ಆಗಿದೆ, ಸ್ವಲ್ಪ ಕುಡಿಯೋದಕ್ಕೆ ಏನಾದರೂ ಜ್ಯೂಸ್ ಮಾಡ್ಕೊಡು ಅಂದರು. ನಮ್ಮ ಮನೆಯವ್ರಿಗೆ ನಿಂಬೆಹಣ್ಣು ಜ್ಯೂಸ್ನ ಮಾಡಿಕೊಟ್ಟೆ. ಇನ್ನು ನಮ್ಮಮ್ಮ ಸಾಂಬಾರನ್ನ ಮಾಡ್ತಾ ಇದ್ರು, ತಿಳಿ ಬೇಳೆ ಸಾರನ್ನ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಇನ್ನೇನಲ್ಲ. ಆ್ಯಂಡ್ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಆದಮೇಲೆ ಇವಾಗ ಪಾಯಸನ ರೆಡಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಬಾಣಲಿನ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ತುಪ್ಪನೆಲ್ಲ ನಾವು ಮನೆಯಲ್ಲೇ ಮಾಡಿರೋದು, ನಾವು ರೆಡಿಮೇಡ್ ತುಪ್ಪ ಏನೂ ತರೋದಿಲ್ಲ. ಬೆಣ್ಣೆ ಬರುತ್ತಲ್ಲ, ಬೆಣ್ಣೆನ ಚೆನ್ನಾಗಿ ಕರಗಿಸಿ ತುಪ್ಪನ ಮಾಡ್ತೀವಿ ನಮ್ಮ ಮನೇಲಿ. ಸೊ ಅದನ್ನೇ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಹಾಗೆ ಸ್ವಲ್ಪ ಬಾದಾಮಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ತುಪ್ಪದಲ್ಲಿ ಅದನ್ನು ಸೈಡ್ಗೆ
ಇವಾಗ ತುರಿದಿಟ್ಕೊಂಡಿರುವಂಥ ಪನ್ನೀರ್ನ ಇವಾಗ ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವೆಷ್ಟು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಅದನ್ನ ತಿರುಗಿಸ್ತಾ ತಿರುಗಿಸ್ತಾ ಒಂಥರ ಮೆಲ್ಟ್ ಆದಂಗೆ ಆಗ್ತಾ ಇರುತ್ತೆ, ಒಂಥರ ಗಟ್ಟಿ ಗಟ್ಟಿಯಾಗಿ ಮೆಲ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ನಾವು ತಿರುಗಿಸ್ತಾ ಇರಬೇಕು. ಆ ತುಪ್ಪದಲ್ಲಿ ಚೆನ್ನಾಗಿ ಪನ್ನೀರ್ ಎಲ್ಲ ಫ್ರೈ ಆದ್ಮೇಲೆ ಅಂಡ್ ನೋಡಿ ನಾನಿಲ್ಲಿ ಬೆಲ್ಲದ ಪಾಕನ ಹಾಕೊಳ್ತಾ ಇದ್ದೀನಿ. ನಾನು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ, ನಿಮಗೆ ಬೇಕು ಅಂದ್ರೆ ಸಕ್ಕರೆನ ಯೂಸ್ ಮಾಡ್ಕೊಳ್ಳಿ. ನಮ್ಮನೇಲಿ ಜಾಸ್ತಿ ಸಕ್ಕರೆ ತಿನ್ನೋದಿಲ್ಲ, ಸೊ ಅದರಿಂದ ಬೆಲ್ಲನ ಯೂಸ್ ಮಾಡ್ಕೊಂಡೆ. ಮತ್ತೆ ಒಂದು ಗ್ಲಾಸ್ ನಲ್ಲಿ ನಾನು ಕಸ್ಟರ್ಡ್ ಮಿಲ್ಕ್ ನ ಆಡ್ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಹಾಲನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ. ನೋಡಿ ಈ ತರ ಕನ್ಸಿಸ್ಟೆನ್ಸಿ ಬರಬೇಕು. ಅದು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಇದು ಒಂದು 3-4 ಟೈಮ್ಸ್ ಮಾಡಿದ್ದೀನಿ ಮನೇಲಿ ಈಸಿಯಾಗಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ ಪನ್ನೀರ್ ಪಾಯಸ ಇವಾಗ ರೆಡಿ ಆಗಿದೆ. ಅಂಡ್ ಬೆಳಗ್ಗೆ ಪೂಜೆಗೆ ನಾನು ಏನು ನೈವೇದ್ಯನ ಇಟ್ಟಿರಲಿಲ್ಲ, ಸೊ ಅದರಿಂದ ಹೇಗಿದ್ರು ಸ್ವೀಟ್ ನ ಮಾಡ್ತೀನಲ್ವಾ, ಸಂಜೆನೆ ಇಡೋಣ ಅಂತ ಅನ್ಕೊಂಡು ಇವಾಗ ದೇವ್ರ ಪೂಜೆಗೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಂಜೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡೆ ಫ್ರೆಂಡ್ಸ್. ನೋಡಿ ನನ್ನ ಮಗಳು ಯಾವ ತರ ಅಳ್ತಾ ಇದ್ದಾಳೆ, ಸಿಕ್ಕಾಪಟ್ಟೆ ಅಳ್ತಾನೆ ಇದ್ಲು. ನಾನು ಇದ್ಕೊಂಡು ಯಾಕೆ ಅಂತ ಕೇಳ್ತಾ ಇದ್ರೆ ಅವಳು ಇದ್ಕೊಂಡು ಆ ಮಾಲ್ಗೆ ಹೋಗಿ ಎಷ್ಟು ದಿನ ಆಯ್ತು, ಹೋಗ್ಬೇಕು ಮಮ್ಮಿ, ನನ್ನ ಫ್ರೆಂಡ್ ಎಲ್ಲ ಹೋಗ್ಬಿಟ್ಟು ಬಂದ್ರು ಅಂತ ಹೇಳ್ತಾ ಇದ್ಲು. ಅವಳ ಫ್ರೆಂಡ್ ನಿನ್ನೆ ಅಷ್ಟೇ ಹೋಗ್ಬಿಟ್ಟು ಬಂದ್ಲಂತೆ. ಅವಳು ಹೇಳ್ತಾನೆ ಇರ್ತಾಳಲ್ಲ ಫ್ರೆಂಡ್ಸ್ ಯಾರಾದ್ರೂ ಜೊತೆಲಿ ಕುತ್ಕೊಂಡ್ರೆ, ನಾವು ಮಾಲ್ಗೆ ಹೋಗಿದ್ವಿ ಆ ಮಾಲ್ಗೆ ಹೋಗಿದ್ವಿ ಅಂತ ಹೇಳ್ತಾ ಇದ್ರೆ, ಇವಳು ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದವ್ರೆ, ನನ್ನ ಕರ್ಕೊಂಡೇ ಹೋಗಿಲ್ಲ, ನನ್ನ ಬರ್ತ್ಡೇಗೆ ಹೋಗಿದ್ದು ಮತ್ತೆ ನಾನು ಕರ್ಕೊಂಡೇ ಹೋಗಿಲ್ಲ ಅಂತೇಳಿ ಅಳ್ತಾನೆ ಇದ್ಲು. ನಾನು ಇಟ್ಕೊಂಡು ಹೋಗೋಣ ಅಂತೇಳಿ ನೈಸ್ ಮಾಡ್ತಿದ್ದೆ ಅವಾಗ. ಬಟ್ ಇವತ್ತಂತೂ ಸಿಕ್ಕಾಪಟ್ಟೆ ಅಳ್ತಾನೆ ಇದ್ಲು. ನಂಗೆ ಕರ್ಕೊಂಡೋಗಿ ಇವತ್ತು ಕರ್ಕೊಂಡೋಗು ಅಂತೇಳಿ. ಸೊ ಅದರಿಂದ ಹೋಮ್ ವರ್ಕ್ ಎಲ್ಲ ಮಾಡು ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಸೊ ಇವಾಗ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವ್ರಿಗೆ ಕಾಳುಗಳಿದ್ವು, ಮೊಳಕೆ ಕಟ್ಟಿರೋ ಕಾಳು ಪಲ್ಯನೆಲ್ಲ ಮಾಡಿಟ್ಟೆ, ಚಪಾತಿ ಮತ್ತೆ ಕಾಳು ಪಲ್ಯ. ಅವ್ರು ಅದನ್ನೇ ತಿಂತೀನಿ ಅಂತ ಹೇಳಿದ್ರು. ಸೊ ಅದರಿಂದ ಕಾಳು ಪಲ್ಯ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅಂಡ್ ನನ್ನ ಮಗಳಿಗೆ ನಾಳೆ ಪ್ರಾಜೆಕ್ಟ್ ವರ್ಕ್ ಇದೆ. ಅಂಡ್ ಕಲರ್ ಶೀಟ್ಸ್ ಬರುತ್ತಲ್ವಾ, ಅದರಲ್ಲಿ ಏನಾದ್ರೂ ಒಂದು ಕ್ರಾಫ್ಟ್ ನ ಮಾಡಿ ಕಳಿಸ್ಬೇಕಿತ್ತಂತೆ. ಸೊ ಅದರಿಂದ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ನಾನಂತೂ. ಇನ್ನು ಇಶಿಕ್ಕಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ಅವಳು ಸ್ಕೂಲಲ್ಲಿ ಹೋಗಿದ ತಕ್ಷಣ ಸ್ವಲ್ಪ ಅವ್ರಿಗೆ ಕೊಟ್ಟಿದ ತಕ್ಷಣ ಶೀಟ್ಸ್ನ ಅವಳು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ತುಂಬಾ ಚೆನ್ನಾಗಿ ಅವಳು ಮಾಡ್ತಾ ಇದ್ಲು. ಫಸ್ಟ್ ನಾನೊಂದು ಮಾಡಿ ತೋರಿಸ್ದೆ, ನೆಕ್ಸ್ಟ್ ಅವಳೇ ಮಾಡ್ತಾ ಇದ್ಲು. ಒಂದು 2 ಶೀಟ್ನ ಮಾಡಿಟ್ಟಿದ್ದಾಳೆ ನೋಡಿ. ಅಂಡ್ ಅದ್ರ ಮೇಲೆ ಬರೆಯೋದಕ್ಕೆ ಬರ್ತಾ ಇಲ್ಲ, ಸೊ ಅದರಿಂದ ನಾನು ಅದೆಲ್ಲ ತೋರಿಸ್ತಾ ಇದ್ದೆ. ಅಂಡ್ ಸಂಜೆ ಹೋಗೋಣ ಅಂತ ಹೇಳಿದ್ದೆ ಅಲ್ವಾ, ಅವಳು ಇದ್ಕೊಂಡು ಮಮ್ಮಿ ಇನ್ನೂ ಎಷ್ಟೊತ್ತಿಗೆ ಹೋಗೋದು ಅಂತ ಕೇಳ್ತಾನೆ ಇದ್ಲು. ಸರಿ ಇರು, ನಿಕ್ಕಿಗೂ ಹೋಮ್ ವರ್ಕ್ ಎಲ್ಲ ಮಾಡಿಸ್ಬಿಡ್ತೀನಿ, ಮತ್ತೆ ನೈಟ್ ಎಷ್ಟೊತ್ತಾಗುತ್ತೋ ಬರೋದು, ಹೋಮ್ ವರ್ಕ್ ಎಲ್ಲ ಮಾಡ್ಸಾದ್ಮೇಲೆ ಹೋಗೋಣ ಅಂತ ಹೇಳಿದೆ. ಸೊ ನಿಕ್ಕಿಗೂ ಪ್ರಾಜೆಕ್ಟ್ ವರ್ಕ್ ನ ಕೊಟ್ಟಿದ್ರು, ಸೊ ಅದರಿಂದ ಅದ್ರದ್ದು ಕಂಪ್ಲೀಟ್ ಮಾಡ್ತಾ ಇದ್ದೆ ನಾನು. ಇನ್ನು ನಿಕ್ಕಿಗೆ ಬಂದು ಜಂಕ್ ಫುಡ್ ಹೆಲ್ದಿ ಫುಡ್ ಬಗ್ಗೆ ಎಲ್ಲ ಒಂದು ಚಾರ್ಟ್ಗೆ ಹಾಕಿ ಕಳಿಸಿ ಅಂತ ಹೇಳಿದ್ರು. ಸೊ ನಾನು ಇದ್ಕೊಂಡು ಜಂಕ್ ಫುಡ್ ಒಂದ್ ಕಡೆ ಮತ್ತೆ ಹೆಲ್ದಿ ಫುಡ್ ಎಲ್ಲ ಒಂದು ಶೀಟ್ಗೆ ಹಾಕಿ ಮೆತ್ತಿದ್ದೀನಿ. ನೋಡಿ ಈ ತರ ನನಗ್ ಬಂದಿರೋ ತರ ನಾನ್ ಮಾಡಿ ಕಳಿಸ್ತಾ ಇದ್ದೀನಿ. ಅಂಡ್ ಎಲ್ಲರೂ ರೆಡಿ ಆಗಿದೀವಿ ಮಾಲ್ಗೆ ಹೋಗೋದಕ್ಕೆ. మష్రూమ్ యాడుంది, చీజ్ అది స్వీట్ పొటాటో, ఇది స్వీట్ పొటాటో, టమోటో, స్వీట్ కార్న్. జంక్ ఫుడ్లో బర్గర్, ఫింగర్ చిప్స్, చాక్లెట్, ఐస్ క్రీమ్, జమ్స్, ನೂಡಲ್ಸ್, ಪಿಜ್ಜಾ. ಇನ್ನು ನಿಕ್ಕಿಗೂ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಜಂಕ್ ಫುಡ್ ಅಲ್ಲಿ ಏನೇನ್ ಬರುತ್ತೆ, ಹೆಲ್ದಿ ಫುಡ್ ಅಲ್ಲಿ ಏನೇನ್ ಬರುತ್ತೆ ಅಂತೇಳಿ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡ್ಕೊಂಡು ಇನ್ನೇನು ಅಲ್ಲಿಂದ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದೀವಿ ಎಲ್ಲಾರು. ಇನ್ನೆಲ್ಲರೂ ರೆಡಿ ಆಗಿದ್ವಿ, ಇನ್ನೇನು ಹೊರಡ್ಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಇಟ್ಕೊಂಡು ಗಾಡಿ ಕೀ ಎಲ್ಲ ಹುಡುಕು ಅಂತ ಹೇಳ್ತಾ ಇದಾರೆ. ಸೊ ಗಾಡಿ ಕೀನ ಹುಡ್ಕೊಂಡು ನಿಂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಪ್ಪನೂ ಕೆಲಸ ಮುಗಿಸ್ಕೊಂಡು ಬಂದ್ರು. ಅವ್ರ ಹತ್ರ ಮಾತಾಡ್ಕೊಂಡು ಇನ್ನೇನು ಎಲ್ಲರೂ ಹೊರಡ್ತಾ ಇದ್ದೀವಿ.
ನಾವಿವತ್ತು ಮಾಲಾ ಫೇಶಿಯಾಗೆ ಬಂದಿದ್ದೀವಿ ಆ್ಯಂಡ್ ನಮ್ಮ ಮನೆಗೆ ಹತ್ರ ಇರೋದು ಇದೊಂದೇ ಮಾಲು. ಸೊ ಅದರಿಂದ ಇಲ್ಲಿಗೆ ಬಂದಿದ್ದೀವಿ. ಇನ್ನು ಯಲಹಂಕದಲ್ಲಿ RMZಗೆ ಹೋಗ್ಬೋದು, ಸ್ವಲ್ಪ ಲಾಂಗ್ ಹೋಗ್ಬಿಡುತ್ತೆ ಅಂತೇಳಿ ನಾವು ಯಲಹಂಕಗೆ ಹೋಗೋದಿಲ್ಲ. ಇಲ್ಲೇ ಹೆಬ್ಬಾಳಕ್ಕೆ ಹತ್ರ ಅಲ್ವಾ, ಸೊ ಮಾಲಾ ಫೇಶಿಯಾ. ಸೊ ಅದರಿಂದ ನಾವು ಯಾವಾಗಾದ್ರೂ ಮಾಲ್ಗೆ ಹೋಗ್ಬೇಕು ಅಂದರೆ ಇದೇ ಮಾಲ್ಗೆ ಬರ್ತೀವಿ ಎಲ್ರೂ. ಸೊ ಹತ್ರ ಇರೋದ್ರಿಂದ ನಾವು ಅವಾಗವಾಗ ಬರ್ತಾ ಇರ್ತೀವಿ. ಆ್ಯಂಡ್ ಲಾಸ್ಟ್ ಟೈಮ್ ನನ್ನ ಮಗಳ ಬರ್ತ್ಡೇಗೆ ಬಂದಿರೋದು ಎಷ್ಟೋ ಅಷ್ಟು ಮತ್ತೆ ಬಂದೇ ಇಲ್ಲ. ಆ್ಯಂಡ್ ನಾವು ಜಾಸ್ತಿ ಮಾಲ್ಗಳಿಗೂ ಬರೋದಿಲ್ಲ, ಯಾವಾಗಾದ್ರೂ ಬೇಕು ಅಂದಾಗ ಬರ್ತೀವಿ ಅಷ್ಟೇ. 2 ಮಂತ್ಸ್ಗೋ 3 ಮಂತ್ಸ್ಗೋ ಜಾಸ್ತಿನೂ ಬರೋದಿಲ್ಲ. ಆ್ಯಂಡ್ ಇವತ್ತು ಫ್ರೀ ಇರೋದ್ರಿಂದ ನಮ್ಮ ಮನೆಯವರು ಸೊ ಬೇಗ ಬಂದ್ರಲ್ಲ, ಇನ್ನು ನನ್ನ ಮಗಳು ಅಳ್ತಿರೋದ್ರಿಂದ ಅದೊಂದು ರೀಸನಿಂದ ನಾವು ಮಾಲಾ ಫೇಶಿಯಾಗೆ ಬಂದಿದ್ವಿ. ಅದು ತುಂಬ ದಿನ ಆಗಿತ್ತು ಬಂದು. ಸೊ ಅದರಿಂದ ಎಲ್ಲರೂ ಮಾತಾಡಿಕೊಂಡು ಹಾಗೆ ಎಲ್ಲ ನೋಡ್ಕೊಂಡು ಹೋಗೋಣ, ಯಾವ್ಯಾವ ಥರ ಇಟ್ಟಿದ್ದಾರೆ ಈ ಸಲ ಅಂತ ಹೇಳ್ಬಿಟ್ಟು ಎಲ್ಲ ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತೇಳಿ. ಇನ್ನು ಮಾಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆನೆ ಆ ಲೈಟಿಂಗ್ಸು, ಶಾಪ್ಸು, ಡೆಕೋರೇಷನ್ಸ್ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ ಮಾಲ್ ಒಳಗಡೆ ಬರೋದಕ್ಕೆ. ಇನ್ನು ಮಕ್ಕಳನ್ನ ಕರ್ಕೊಂಡು ಬಂದರೆ ಏನೋ ಒಂಥರ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ ಅವರು. ಎಲ್ಲ ನೋಡ್ತೀವಿ, ಎಲ್ಲ ಕಡೆನೂ ಸುತ್ತಾಡ್ತೀವಿ ಅನ್ನೋ ಥರ ಇರ್ತಾರೆ. ಅವರು ಹ್ಯಾಪಿನೆಸ್ಸೇ ನೋಡೋದಕ್ಕೆ ಒಂಥರ ಚೆಂದ ಇರುತ್ತೆ. ಬಟ್ ನಮಗೂ ಅಷ್ಟೇ ಫ್ಯಾಮಿಲಿ ಜೊತೆ ಬಂದಾಗ ಏನೋ ಒಂಥರ ಮೂಮೆಂಟ್ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಮೂಮೆಂಟ್ ಅನ್ನೋ ಥರ ನಾವು ಬಂದಿದ್ದೀವಿ. ತುಂಬ ಖುಷಿ ಕೊಡುತ್ತೆ ಫ್ಯಾಮಿಲಿ ಜೊತೆ ಬರೋದಕ್ಕೆ ಮಾಲ್ಗೆ. ಇನ್ನು ಮಾಲ್ ಒಳಗಡೆ ಬಂದಿದ ತಕ್ಷಣ ನೋಡಿ ಮಕ್ಕಳು ಹೋಗ್ಬಿಟ್ಟು ಸೋಫಾ ಮೇಲೆ ಯಾವ ಥರ ಕುತ್ಕೊಂಡ್ಬಿಟ್ಟಿದ್ದಾರೆ. ಹೋಮ್ ಸೆಂಟ್ರಿಗೆ ಬಂದ್ವಿ ನಾವು, ಹಾಗೆ ಸ್ವಲ್ಪ ಸೋಫಾನ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಬಟ್ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇತ್ತು. ಇನ್ನು ಮಾಲ್ ಒಳಗಡೆ ನೋಡಿದ್ರಲ್ವ ಯಾವ ಥರ ಕಾಸ್ಟ್ಲಿ ಇರುತ್ತೆ ಅಂತೇಳಿ. ಬಟ್ ನೋಡ್ತಾ ಇದ್ವಿ ಯಾವ್ಯಾವ ಪ್ರೈಸ್ ಏನೇನಿದೆ ಅಂತೇಳಿ. ಸೊ ಎಲ್ಲ ನೋಡಿಕೊಂಡು ಹಾಗೆ ಮಕ್ಕಳಿಗೆ ಆಟ ಆಡ್ಸೋಣ ಅಂತೇಳಿ ಮೇಲೆ ಬಂದಿದ್ದೀವಿ. ಆ್ಯಂಡ್ ಮಕ್ಕಳು ಇಲ್ಲಿ ಬಂದಿದ ತಕ್ಷಣ ಡೋನಟ್ ಬೇಕು ಅಂತೇಳಿ ಹೇಳ್ತಾ ಇದ್ರು. ನೋಡಿ ಅದು ಡೋನಟ್ ತಿನ್ನೋದೇ ಒಂಥರ ಖುಷಿ ಅವ್ರಿಗೆ. ಬಟ್ ಬೇಡ ಅಂತ ಹೇಳಿದ್ರು ಕೇಳೋದೇ ಇಲ್ಲ. ಬಟ್ ಔಟ್ ಸೈಡ್ ಬಂದಾಗ ನಾವೇನಾದರೂ ಕೊಡಿಸ್ತಾನೆ ಇರ್ತೀವಿ. ಬಟ್ ಇವತ್ತು ಡೋನಟ್ ತಿನ್ನಬೇಕು ಅಂತ ಹೇಳ್ತಾ ಇದ್ರು. ಸೊ ಆ ಡೋನಟ್ನ ಕೊಡಿಸ್ತಾ ಇದ್ವಿ. ನಾವು ಪ್ರತಿ ಸಲ ಬಂದಾಗ KFC ಇಲ್ಲಾಂದರೆ ಬೇರೆ ಏನಾದರೂ ತಗೊಳ್ತಾ ಇರ್ತೀವಿ. ಬಟ್ ಈ ಸಲ KFCನ ಬಿಟ್ಟು ಬೇರೆ ತಗೋಣ ಅಂತೇಳಿ ಬಂದ್ವಿ. ಫಸ್ಟು ಮಕ್ಕಳಿಗೆ ಡೋನಟ್ಸ್ನ ತಿನ್ಸೋಣ ಅಂತೇಳಿ ತಗೊಳ್ತಾ ಇದ್ದೀವಿ. బిల్డప్ అప్పి నువ్వేది బాగుందా? ಹಾಗೆ ನಮ್ಮ ಮನೆಯವರು ಬರ್ಗರ್ನ ಆರ್ಡರ್ ಮಾಡಿದ್ರು. ಒಂದೇ ಸಲ ತಿನ್ಕೊಂಡು ಮತ್ತೆ ಮಕ್ಳಿಗೆ ಆಡ್ಸೋಣ ಅಂತ ಅನ್ಕೊಂಡ್ವಿ. ಫಸ್ಟ್ ಬಂದಿದ ತಕ್ಷಣ ನಾವು ಯಾವಾಗ್ಲೂ ಬಂದಿದ ತಕ್ಷಣ ಮಕ್ಳಿಗೆ ಆಟ ಆಡಿಸ್ಕೊಂಡು ಬರ್ಬೇಕಾದ್ರೆ ಏನಾದ್ರು ತಿನ್ಕೊಂಡು ಬರ್ತಾ ಇದ್ವಿ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಗಿ ಹೋದ್ವಲ್ಲ ಮಾಲ್ಗೆ, ಒಂದು 8 o'clock ಆ ಟೈಮಿಗೆ ಬಂದ್ವಿ ಮಾಲ್ ಒಳಗಡೆ. ಸೊ ಅದರಿಂದ ತಿನ್ಕೊಂಡ್ಬಿಟ್ಟು ಮತ್ತೆ ಆಡ್ಸೋಣ ಮಕ್ಕಳಿಗೆ ಅಂತ ಹೇಳಿದ್ರು. ಸೊ ಅದರಿಂದ ನಾವೆಲ್ಲರೂ ಬರ್ಗರು, ಸ್ವಲ್ಪ ಫ್ರೆಂಚ್ ಫ್ರೈಸು, ಆ ಥರ ಆ ಜ್ಯೂಸ್ ಎಲ್ಲ ಕೊಟ್ಟಿದ್ದಾರಲ್ಲ ಅದೆಲ್ಲ ತಿನ್ಕೊಂಡು ಕುಡ್ಕೊಂಡು ಇನ್ನೇನೋ ಟೈಮ್ ಝೋನ್ಗೆ ಹೋಗ್ತಾ ಇದ್ದೀವಿ ಆಟ ಆಡ್ಸೋಣ ಅಂತೇಳಿ.
ಕೆಲವೊಂದು ಗೇಮ್ಸ್ ಮಾಲಲ್ಲಿ ತುಂಬಾ ಚೆನ್ನಾಗಿದ್ವು ಮಕ್ಳಿಗೆ ಆಡ್ಸೋದಕ್ಕೆ ನಾವ್ ಆಡೋದಕ್ಕೆಲ್ಲಾನು ಮಕ್ಳೆಲ್ಲಾನು ಸ್ವಲ್ಪ ಸ್ವಲ್ಪ ಗೇಮ್ಸ್ ಎಲ್ಲದ್ರಲ್ಲೂ ಆಡಿದ್ರು. ಇನ್ನು ಐಶಿಕಾ ಬಂದ್ಬಿಟ್ಟು ಇದ್ರಲ್ಲಿ ಕುತ್ಕೊಳ್ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ಲು. ಸೊ ಅದರಿಂದ ಎಲ್ಲದ್ರಲ್ಲೂ ಕುತ್ಕೊಂಡು ಆಟ ಆಡಿಸ್ಕೊಂಡು ನಾವು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಇನ್ನೇನು ಅಲ್ಲಿಂದ ಹೊರಡೋಣ ಅಂತ ಅನ್ಕೊಂಡ್ವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಹಾರ್ಸಲ್ ಕುತ್ಕೊಳ್ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ರು. ಇನ್ನ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ವೇಟ್ ಮಾಡ್ತಾ ಇದ್ವಿ. ಇನ್ನ ಹಾರ್ಸಲ್ ಕುತ್ಕೊಂಡಿದ್ಲು ಅವಳು. ಇನ್ನ ನಾನು ನಮ್ಮ ಅಣ್ಣ ಎಲ್ಲಾರು ಒಂದ್ ಕಡೆ ಕುತ್ಕೊಂಡು ಫೋನ್ ಎಲ್ಲ ನೋಡ್ತಾ ಇದ್ವಿ. ಟೈಮ್ ಆಗೋಗ್ಬಿಟ್ಟಿತ್ತಲ್ವಾ, ಜಾಸ್ತಿ ಟೈಮ್ ಆಗೋಗ್ಬಿಟ್ಟಿತ್ತು. ಒಂದು 10 o'clock ಆಗಿತ್ತು. ಇನ್ನು ಅವಾಗ ಬರೋಣ ಅಂತ ಅನ್ಕೊಂಡ್ವಿ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೊಂದ್ ಗೇಮ್ ಆಡ್ಬೇಕು ಅಂತೇಳಿ ಹಠ ಮಾಡ್ತಾ ಇದ್ರು. ಅಂಡ್ ಮಕ್ಳಿಗೆ ಒಂದು ಗೇಮ್ಸ್ ನಲ್ಲೆಲ್ಲ ಆಡಿಸ್ಕೊಂಡು ಇನ್ನೇನ್ ಮನೆಗ್ ಕರ್ಕೊಂಡು ಹೋಗ್ತಾ ಇದ್ದೆ ಫ್ರೆಂಡ್ಸ್. ಟೈಮ್ ನೋಡಿದ್ರೆ 10:30 ಆಗೋಗ್ಬಿಟ್ಟಿತ್ತು. ಅಂಡ್ ನೋಡಿ ಈ ಟೈಮ್ ಆಗೋಗ್ಬಿಟ್ಟಿದೆ. ನಾವು ಬಂದಿರೋದೇ ಸ್ವಲ್ಪ ಲೇಟ್ ಆಗಿ. ಸೊ ಅದರಿಂದ ಒಂದು 3.5 hours ಮಾಲಲ್ಲೇ ಇದ್ವಿ. ನಾವು ಎಂಜಾಯ್ಮೆಂಟ್ ಮಾಡ್ಕೊಂಡ್ವಿ ಫ್ಯಾಮಿಲಿ ಜೊತೆ. ಅಂಡ್ ನಮ್ಗಂತೂ ಖುಷಿ ಆಯ್ತು ತುಂಬಾ ದಿನಗಳಾದ್ಮೇಲೆ ಬಂದಿದ್ದೀವಿ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಚಿಕ್ಕ ವ್ಲಾಗ್ ಇದಾಗಿರುತ್ತೆ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.